ಇನ್ನು ಕಾಂಗ್ರೆಸ್ನಲ್ಲಿ ಅನುದಾನ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಅವರು ಮಾತನಾಡಿದ್ದಾರೆ. ನಮಗೆ ಯಾವುದೇ ಅನುದಾನದ ಕೊರತೆ ಆಗಿಲ್ಲ. ಬೇರೆ ಶಾಸಕರು ಯಾಕೆ ಹಾಗೆ ಹೇಳ್ತಿದ್ದಾರೋ ನಮಗೆ ಗೊತ್ತಿಲ್ಲ. ನಾವು ಅಣ್ಣ ತಮ್ಮರ ರೀತಿ ಇದ್ದೀವಿ. ಸ್ವಪಕ್ಷೀಯ ಶಾಸಕರು ಆರೋಪ ಮಾಡಿದ್ರಿಂದ ರಾಜೀನಾಮೆ ಕೇಳಿದೆ ಅಷ್ಟೇ. ಜಮೀರ್ ರಾಜೀನಾಮೆ ಕೊಡಿ ಅಂದದ್ದು ಒಳ್ಳೆಯ ಉದ್ದೇಶದಿಂದ ಬಂದಿರೋ ಆರೋಪದಿಂದ ಮುಕ್ತರಾಗಿ ಅನಂತರ ಮತ್ತೆ ಸಚಿವ ಸ್ಥಾನ ಅಲಂಕರಿಸಿ ಅನ್ನೋ ನಿಟ್ಟಿನಲ್ಲಿ ನಾನು ಮಾತನಾಡಿದ್ದೆ ವಿನಃ ಬೇರೇನೂ ಅಲ್ಲ. ನಾವು ಅಣ್ಣ ತಮ್ಮರ ರೀತಿ ಇದ್ದೀವಿ ಅಂತ ಹೇಳಿದ್ದಾರೆ. ಶಾಸಕರ ಅನುದಾನದ ವಿಚಾರದಲ್ಲಿ ಬಹುತೇಕ ಕಾಂಗ್ರೆಸ್ನ ಕೆಲವು ಶಾಸಕರುಗಳು ಅಸಮಾಧಾನ ವ್ಯಕ್ತಪಡಿಸಿದಂಥ ಘಟನೆ ಕೂಡ ನಡೆದಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಹಿರಿಯ ಶಾಸಕರು, ಸಾಗರದ ಶಾಸಕರು ಕೂಡ ಆಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ತಮ್ಮದೇ ಆದ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ಈಗ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಶಾಸಕರ ಅನುದಾನದ ವಿಚಾರದಲ್ಲಿ BR ಪಾಟೀಲ್ ಅವರು, ರಾಜು ಕಾಗೆ ಅವರು, MI ಗೋಪಾಲಕೃಷ್ಣ ಅವರು ಇವರೆಲ್ಲ ಬೇರೆ ಬೇರೆಯವರು ಕೊಟ್ಟಂಥ ಹೇಳಿಕೆಗಳನ್ನು ನೀವು ಒಪ್ತೀರಾ? ನೀವು ಸಂಕಷ್ಟದಲ್ಲಿ ಇದ್ದೀರಾ? ಅನುದಾನದ ಕೊರತೆ ನಿಮಗಿದೆಯಾ? ಆ ಥರ ಏನಿಲ್ಲಪ್ಪ. ನಿಜವಾಗಲೂ ಅವ್ರು ಯಾರೋ ಬಹುಶಃ ತಲೆಕೆಟ್ಟಿರ್ಬೇಕು, ಅವ್ರು ಹೇಳಿಕೆ ಕೊಟ್ಟಿರುವಂಥವ್ರು ಯಾರು. ನನ್ನ ಅನಿಸಿಕೆ ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ. ನನ್ನ ತಾಲೂಕಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳು ನಮಗೆ ಸಾಕಷ್ಟು ಹಣವನ್ನು ಕೊಟ್ಟಿದ್ದಾರೆ. ಅದರಲ್ಲೇ ಯಾವುದೇ ತಾರತಮ್ಯ ಇಲ್ಲ. ಯಾವುದೇ ಅನುದಾನದ ಕೊರತೆ ನಮಗೇನು ಕಾಣಲಿಲ್ಲ. ನನಗೆ ಆ ಥರ ಅನುದಾನ ಕೊಟ್ಟಿದ್ದಾರೆ. ಸುಮ್ಮನೆ ಯಾರು ಬೇರೆ ಬೇರೆ ಹೇಳೋದಕ್ಕೆ ತಪ್ಪಾಗುತ್ತೆ. ಅದು ರಾಜು ಕಾಗೆ ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರೇ ಹೇಳಿದಿದೆಯಲ್ಲ ಅದು ನಾನು ಒಪ್ಪೋದಿಲ್ಲ. ಅದು ಯಾಕಂದರೆ ಈ ಸರಿಯ ಒಂದು ವರ್ಷ ಸಮಸ್ಯೆ ಇತ್ತು. ಪ್ರಥಮ ಬಾರಿಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ 1 ವರ್ಷ ಸಮಸ್ಯೆ ಇದ್ಬಿಟ್ರೆ ಆನಂತರ ನಿರಂತರವಾಗಿ ಹಣ ಬರ್ತಾ ಇದೆ. ಈ ಸರಿ ಬೇಕಾದಷ್ಟು ಹಣ ಬಂದಿದೆ. ನಮಗೆ ಯಾವುದೇ ಅಭಿವೃದ್ಧಿ ಕೊರತೆ ಆಗಲಿಲ್ಲ. ನೆಕ್ಸ್ಟ್ ಇಯರ್ ಈ ಸರಿ ಈ ಬಡ್ಜೆಟಲ್ಲಿ 4,09,500 ಕೋಟಿ ರೂಪಾಯಿ ಬಡ್ಜೆಟ್ ಮಾಡಿದ್ದಾರೆ. ಈಗ ಹಣ ಜಾಸ್ತಿ ಬರುತ್ತಂದ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ ಈಗ. ಹಾಗಾಗಿ ಆ ಥರ ಕೊರತೆ ಕಾಣಲೇ ಇಲ್ಲ ನಮಗೆ.